ಇವಾಗಿರುವ ಒಂದು ಮಾಡರ್ನ್ ಲೈಫ್ ಅಲ್ಲಿ ಏರ್ ಟ್ರಾವೆಲ್ ಅನ್ನೋದು ಒಂದು ತುಂಬಾನೇ ಒಂದು ಅಗತ್ಯವಾಗಿರುವ ಒಂದು ವಿಷಯ ಆಗ್ಬಿಟ್ಟಿದೆ. ಯಾಕಂದ್ರೆ ಹಲವಾರು ಜನ ಅವರ ರೂಟೀನ್ ಬೇಸ್ ಅಲ್ಲಿ ಅವರ ಬಿಸಿ ಶೆಡ್ಯೂಲ್ ಅಲ್ಲಿ ಏರ್ ಟ್ರಾವೆಲ್ ತುಂಬಾನೇ ಪ್ರಿಫರ್ ಮಾಡ್ತಾರೆ. ಯಾಕಂದ್ರೆ ಇದ್ರಲ್ಲಿ ಮೇನ್ ಆಗಿ ಒಂದಂದ್ರೆ ಟ್ರಾವೆಲ್ ಟೈಮು ತುಂಬಾನೇ ಕಡಿಮೆ ಹಿಡಿಯುತ್ತೆ. ಯಾಕಂದ್ರೆ ನಾವು ಬಸ್ಸಲ್ಲೋ ಇಲ್ಲ ಟ್ರೈನಲ್ಲೋ ಟ್ರಾವೆಲ್ ಮಾಡಿದ್ರೆ ಟ್ರಾವೆಲ್ ಟೈಮ್ ಅನ್ನೋದು ತುಂಬಾನೇ ಜಾಸ್ತಿ ತಗೊಳುತ್ತೆ. ಸೊ ಈ ಏರ್ ಟ್ರಾವೆಲ್ ಇಂದ ಪ್ಲಸ್ ಈ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಇಂದ ಹಲವಾರು ಜನಕ್ಕೆ ಇದು ತುಂಬಾನೇ ಒಂದು ಕನ್ವೀನಿಯನ್ಸ್ ಫ್ಯಾಕ್ಟರ್ ಆಗಿದೆ. ಅದೇ ತರ ಹಲವಾರು ಜನ ಈ ಏರ್ ಟ್ರಾವೆಲ್ ನ ಯೂಸ್ ಮಾಡೋದ್ರಿಂದ ATC ಅಂತಾರೆ, ಏರ್ ಟ್ರಾಫಿಕ್ ಕಂಟ್ರೋಲ್. ಸೊ ಇದು ಬಂದ್ಬಿಟ್ಟು ಎಲ್ಲಾ ಏರ್ಪೋರ್ಟ್ ಅಲ್ಲೂ ಅವ್ರಿಗಂತ ಒಂದು ಓನ್ ATC ಇರುತ್ತೆ. ಸೊ ಟ್ರಾಫಿಕ್ ಕಂಟ್ರೋಲ್ ಮಾಡೋದು. ಸೊ ಅವರು ಬಂದ್ಬಿಟ್ಟು ಹಲವಾರು ಸೇಫ್ಟಿ ಪ್ರಿಕಾಷನ್ಸ್, ಒಂದು ಸಿಸ್ಟಮ್, ಒಂದು ಫಾರ್ಮೇಟು ಇದೆಲ್ಲಾನು ನೋಡ್ಬೇಕಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಹೋದ್ ಶನಿವಾರ ಬಂದ್ಬಿಟ್ಟು ಒಂದು ಅಪ್ಪಬ್ಬ ಅಂದ್ರೆ ಒಂದು ನಿಯರ್ಲಿ 45 ಸೆಕೆಂಡ್ಸ್ ಅಲ್ಲಿ ಒಂದು ದೊಡ್ಡ ಅನಾಹುತ ಆಗಿರೋಕ್ಕೆ ಚಾನ್ಸಸ್ ಇದೆ. ಬೈ ಗಾಡ್ಸ್ ಗ್ರೇಸ್ ಅದಾಗಿಲ್ಲ. ಸೊ ಅದ್ರ ಬಗ್ಗೆ ಈ ವಿಡಿಯೋ ನೋಡೋಣ. ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೈವ್ ಸ್ಪಾರ್ಕ್ಗೆ. ಇಟ್ಸ್ ಮೀ ಗಿರಿ. ಅಂಡ್ ಇವತ್ತು ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ಶನಿವಾರ ಮುಂಬೈ ಏರ್ಪೋರ್ಟ್ ರನ್ವೇ ಅಲ್ಲಿ ಒಂದು ದೊಡ್ಡ ಅನಾಹುತ ಆಗದಾಗಿತ್ತು. ಬಟ್ ಅದು ನಿಯರ್ಲಿ ಒಂದು 45 ಸೆಕೆಂಡ್ಸ್ ಹಿಂದೆ ಮುಂದೆ ಆಗಿದ್ರೆ ಖಂಡಿತ ಒಂದು ದೊಡ್ಡ ಅನಾಹುತ ಆಗಿರುತ್ತೆ. ನಿಯರ್ಲಿ 500+ ಪ್ಯಾಸೆಂಜರ್ಸ್ ಬಂದ್ಬಿಟ್ಟು ಲೈಫ್ ರಿಸ್ಕ್ ಅಲ್ಲಿ ಇದ್ದಿರುತ್ತೆ. ಇದು ಏನಂತ ನೋಡಿದ್ರೆ, ಯೂಶುವಲ್ ಆಗಿ ಇವಾಗ ಮುಂಬೈಯಲ್ಲಿ ನೋಡಿದ್ರೆ ನಿಮಗೆ ಎರಡು ರನ್ವೇ ಬಂದ್ಬಿಟ್ಟು ಫಂಕ್ಷನಲ್ ಇದೆ. ಒಂದು ಬಂದ್ಬಿಟ್ಟು 27 ಅಂತ ಇನ್ನೊಂದು ಬಂದ್ಬಿಟ್ಟು 14. ಸೊ ಒಂದ್ ದಿವಸಕ್ಕೆ ಹಬ್ಬ ಅಂದ್ರೆ 800 ಇಂದ 850 ಫ್ಲೈಟ್ಸು ಆ ರನ್ವೇನ ಯೂಸ್ ಮಾಡ್ತಾ ಇದ್ದಾರೆ. ಬರೀ 27 ಅನ್ನೋ ರನ್ವೇ ಮಾತ್ರನೇ ಒಂದು ಅವರಿಗೆ ನಿಯರ್ಲಿ 46 to 47 ಫ್ಲೈಟ್ಸ್ ನ ಮ್ಯಾನೇಜ್ ಮಾಡ್ತಾ ಇದೆ. ಸೊ ಇಷ್ಟು ಕ್ರೂಷಿಯಲ್ ಆಗಿ ಮ್ಯಾನೇಜ್ ಮಾಡ್ತಾ ಇರುವಾಗ ಇದೆಲ್ಲಾನು ಮೇಂಟೈನ್ ಮಾಡೋದು ATC, ಏರ್ ಟ್ರಾಫಿಕ್ ಕಂಟ್ರೋಲ್ ಅವರು. ಯಾವಾಗ್ಲೂ ಈ ಏರ್ ಟ್ರಾಫಿಕ್ ರೂಲ್ಸ್ ಪ್ರಕಾರ ಒಂದು ಫ್ಲೈಟಿಗೆ ಲ್ಯಾಂಡಿಂಗ್ ಪರ್ಮಿಷನ್ ಕೊಟ್ಟಿದ ಮೇಲೆ ಆ ಫ್ಲೈಟ್ ಲ್ಯಾಂಡ್ ಆಗಿ ಆ ಎಂಟೈರ್ ರನ್ವೇನ ಟ್ಯಾಕ್ಸಿ ಕ್ಲಿಯರ್ ಮಾಡೋ ತನಕ ಟೇಕ್ ಆಫ್ ಆಗಲಿ ಇಲ್ಲ ಲ್ಯಾಂಡಿಂಗ್ ಹಂಗೆ ಬೇರೆ ಯಾವುದಕ್ಕೂ ಪರ್ಮಿಷನ್ ಕೊಡಲ್ಲ. ಇದು ಒಂದು ಹ್ಯೂಮನ್ಲಿ ಎರರ ಇಲ್ಲ ಒಂದು ಸಿಸ್ಟಮ್ ಎರರ್ ಅಂತ ಗೊತ್ತಿಲ್ಲ. ಇಂಡಿಗೋನ ಒಂದು 6053 ಫ್ಲೈಟ್ ಬಂದ್ಬಿಟ್ಟು ಲ್ಯಾಂಡಿಂಗ್ ಪರ್ಮಿಷನ್ ಆಗಿದೆ. ಅದು ನಿಯರ್ಲಿ ರನ್ವೇ ಇಂದ ಒಂದು 1200 ಫೀಟ್ ಹತ್ರದಲ್ಲಿ ಇರೋದೆ. ಅದು ಲ್ಯಾಂಡಿಂಗ್ ಆಗ ಅಷ್ಟರಲ್ಲಿ ಸೇಮ್ ರನ್ವೇ ಇಂದ ಏರ್ ಇಂಡಿಯಾಗೆ ಟೇಕ್ ಆಫ್ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಇದು ಜಸ್ಟ್ ಲ್ಯಾಂಡ್ ಆಗಕ್ಕೂ ಇದು ರನ್ವೇ ಇಂದ ರೋಲ್ ಔಟ್ ಆಗಕ್ಕೂ ಜಸ್ಟ್ 45 ಸೆಕೆಂಡ್ಸ್ ಹಿಂದೆ ಮುಂದೆ ಇರುತ್ತೆ. ಇದ್ರಲ್ಲಿ ಯಾವುದೋ ಒಂದು ಡಿಲೇ ಆಗಿದ್ದು ದೊಡ್ಡ ಅನಾಹುತ ಆಗಿರುತ್ತೆ. ಬಟ್ ಅದು ಹೆಂಗೆ ಆ ಪರ್ಮಿಷನ್ ಸಿಕ್ತು, ಒಂದು ಫ್ಲೈಟ್ ಲ್ಯಾಂಡ್ ಆಗ್ತಿದ್ದಂಗೆ ಇನ್ನೊಂದು ಫ್ಲೈಟ್ ಟೇಕ್ ಆಫ್ಗೆ ಹೆಂಗ್ ಪರ್ಮಿಷನ್ ಸಿಕ್ತು ಅಂತ ಇನ್ನೂ ಅವ್ರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇವಾಗ ಬಂದ್ಬಿಟ್ಟು ಅಲ್ಲಿ ATC ಅಲ್ಲಿ ಶಿಫ್ಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಎನ್ಕ್ವೈರಿನ ಒಂದು ಇಂಪಾರ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಹೆಂಗೂ ಅನಾಹುತ ನಡೆದಿಲ್ಲ. ಸೊ ಇದು ಹೆಂಗಾಯ್ತು, ಯಾವ ತರ ನಡೀತಾ ಇದೆ ಅಂತ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಹೋಗ್ತಾನೆ ಇದೆ. ಸೊ ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೀ ಗಿರಿ ಸೈನಿಂಗ್ ಆಫ್ ಕನ್ನಡ ಡ್ರೈವ್ ಸ್ಪಾರ್ಕ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್ ಅಂಡ್ ಟ್ರಾವೆಲ್ ಸೇಫ್.